ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಎಪಿಸೋಡ್ ಅಂತೂ ನೋಡೋಕ್ಕೆ ಕಣ್ಣಿಗೆ ಮಜಾ ಅಂತ ಹೇಳ್ಬೋದು. ಯಾಕಂದರೆ ಆಫ್ಟರ್ ವೆರಿ ಲಾಂಗ್ ಟೈಮ್ 8 ವೀಕ್ಸಿಂದ ಸುದೀಪ್ ಸರ್ ಅಶ್ವಿನಿ ಗೌಡ ಅವರಿಗೆ ಇದುವೇ ಒಂದು ಫಸ್ಟ್ ವೀಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಸರಿಯಾಗಿ ಟಾಂಟ್ ಮಾತಾಡ್ತಾರೆ. ಯಾವಾಗ ನೋಡಿದ್ರೆ ಇವರು ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಅವರೇ ಅಂತ ಹೇಳಬೇಕು, ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಹೇಳುವ ಅಶ್ವಿನಿ ಗೌಡ, ನೀವು ಎಲ್ಲರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ನೀವೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಹೇಳ್ತಾರೆ. ಆಗ ಅಶ್ವಿನಿ ಗೌಡ ಅವರ ಫೇಸ್ ಏನಿದೆ ಅದು ಕಂಪ್ಲೀಟಾಗಿ ಡಲ್ ಆಗ್ತದೆ. ಎಲ್ಲದಕ್ಕೂ ಕೂಡ ಜಾನ್ವಿ ಅವರು ಮೂಗು ತೂರಿಸಿಕೊಂಡು ಹೋಗ್ತಾರೆ, ಅಶ್ವಿನಿ ಗೌಡ ಹಾಗೆ, ಅಶ್ವಿನಿ ಗೌಡ ಹೀಗೆ ಅಂತ. ಬಟ್ ಈ ಒಂದು ಸುದೀಪ್ ಸರ್ನ ಒಂದು ಎಪಿಸೋಡ್ ಏನಿದೆ, ಕಿಚ್ಚ ಸ್ಯಾಟರ್ಡೆ ವಿತ್ ಕಿಚ್ಚ ಸುದೀಪ್, ಇದರಲ್ಲಿ ಜಾನ್ವಿ ಅವರು ಏನೂ ಕೂಡ ಮಾತಾಡೋದಿಲ್ಲ. ಒಂದು ಹುಲಿ ಇದ್ದದ್ದು ಎಲ್ಲಿ ಹಾಗೆ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲದಿದ್ದರೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಿದ್ದ ಜಾನ್ವಿ ಅವರು ಚುಪ್ ಚಾಪ್ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕೆಲವು ಕ್ವಶನಿಗೆ ಅಂದರೆ ಅಶ್ವಿನಿ ಗೌಡ ಅವರದು ತಪ್ಪಿದೆಯಾ ಕೇಳುವಾಗ ತಪ್ಪು ಇಲ್ವಾ ಅಂತ ಇದೆ ಅಂತ ಇಲ್ಲ ಅಂತ ಹೇಳುವವರು ಕೈ ಮೇಲೆ ಹಾಕಿ ಅಂತ ಹೇಳುವಾಗ ಆಗ ಕೂಡ ಜಾನ್ವಿ ಅವರು ಕೈ ಮೇಲೆ ಹಾಕೋದಿಲ್ಲ. ಅವರ ಅಷ್ಟು ದೊಡ್ಡ ಬೆಸ್ಟ್ ಫ್ರೆಂಡ್, ಪ್ರಾಣ ಸ್ನೇಹಿತೆ, ಹಾಗೆ ಹೀಗೆ ಅಂತ ಹೇಳುವ ಜಾನ್ವಿ ಅವರು ಈಗ ಸ್ಟ್ಯಾಂಡ್ ತಗೊಳ್ಬೇಕಿತ್ತು. ಆ್ಯಂಡ್ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಎಷ್ಟೋ ಜನ ಹೇಳ್ತಿದ್ರು ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಸರ್ ಇವರು ಏನಿದ್ದಾರೆ ಕ್ಲಾಸ್ ತೆಕ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರು. ಬಟ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರ್ಬೋದು. ಎಲ್ಲದಕ್ಕೆ ಈಗ ಎಂತಾಗಿದೆ ಅಂತ ಹೇಳಿದರೆ, ಬಿಗ್ ಬಾಸ್ ಈಗ ಒಂದು TRP ಲೆವೆಲಲ್ಲಿದೆ. ಸೊ ಅದನ್ನು ಹಾಳು ಮಾಡುವ ಕೆಲಸ ಕೆಲವು ಜನರು ಮಾಡ್ತಿದ್ದಾರೆ. ಯಾಕಂದರೆ ಅವರ ವಿರುದ್ಧ ಯಾವ ಇದಕ್ಕೊಂದು ಹೋಗ್ತಿದ್ದಾರೆ ಅಂತ ಹೇಳಿದರೆ, ಜಸ್ಟ್ ಫಾರ್ ಫೇಮಸ್ ಆಗಲಿಕ್ಕೋಸ್ಕರ ಇಂತಹ ಒಂದು ನಾನ್ಸೆನ್ಸ್ ಥಿಂಗ್ ಮಾಡ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕಂಟೆಸ್ಟೆಂಟ್ ಆಟ ಆಡಲಿಕ್ಕೆ ಅಂತಲೇ ಬಂದದ್ದು, ಸ್ವ ಇಚ್ಛೆಯಿಂದ ಬಂದದ್ದು. ಅವರಿಗೆ ಹೀಯಾಳಿಸ್ತಾರೆ, ಅವರಿಗೆ ಕೀಳು ಮಾಡಿದ್ದಾರೆ, ಹಾಗೆ ಹೇಳಿದರೆ ಅವರು ಹೇಳಿ, ಯಾಕೆ ಸುಮ್ಮನೆ ನಿಮ್ಮ ಬಾಯಿ ನೀವು ಹಾಳು ಮಾಡ್ಕೊಳ್ತೀರಿ ಅಂತ ನನ್ನ ಅನಿಸಿಕೆ ಅಂತ ಹೇಳ್ಬೋದು. ಯಾಕಂದರೆ ರಕ್ಷಿತ್ ಅವರು ಕೂಡ ಆಟ ಆಡಲಿಕ್ಕೆ ಬಂದಿದ್ದಾರೆ. ಎಂತಾದರೂ ತಪ್ಪಿದರೆ ಸುದೀಪ್ ಸರ್ ಅವರು ಮಾತಾಡ್ತಾರೆ, ಪ್ಲ್ಯಾನ್ ಸಾಲ್ವ್. ಅಂದರೆ ಅವರೆಂತಕ್ಕೆ ಖಾಲಿ ಯಾರು ಕೂಡ ಫ್ರೀಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಬರೋದಲ್ಲ, ಅವರಿಗೆಲ್ಲರಿಗೆ ವೀಕ್ಲಿ ಸ್ಯಾಲ್ರಿ ಅಂತ ಇರ್ತದೆ ಗಾಯ್ಸ್. ಸೊ ಅವರು ಹಾಗೆ ಇವರು ಹೀಗೆ ಅಂತ ಹೇಳಬಾರ್ದು. ಯಾಕಂದರೆ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್. ನನಗಂತೂ ತುಂಬಾ ಖುಷಿ ಆಯಿತು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೊಂಡದ್ದು. ಆ್ಯಂಡ್ ಇನ್ನೊಂದು ವಿಷಯ, ಯಾಕಂದರೆ ಒಂದು TRP ಲೆವೆಲ್ ಮೇಲೆ ಹೋಗೋ ಕೆಲವೆಲ್ಲ ಒಂದು ನಿಂದನೆಗಳು, ಸುಳ್ಳು ಸುದ್ದಿಗಳೆಲ್ಲ ಬರ್ತಿದೆ ಅಂತ ಹೇಳ್ಬೋದು. ಅವರಿಗೆ ಕ್ಲಾಸ್ ತಗೊಳ್ಳಿಲ್ಲ, ಇವರಿಗೆ ಕ್ಲಾಸ್ ತಗೊಂಡು ಹಾಗೆ ಹೀಗೆ ಅಂತ ಹೇಳುವ ಈಗ ಜನ ಎಲ್ಲಿ ಹೋದರು ಅಂತ ನನಗೆ ಬೇಕು ಅಂತ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುದೀಪ್ ಸರ್ ಯಾರಿಗೂ ಕೂಡ ಬಿಡುವವರಲ್ಲ. ಬಟ್ ಅಶ್ವಿನಿ ಗೌಡ ಅವರು ಓಕೆ, ಸ್ವಲ್ಪ ಏಜ್ಗಿಂತ ಅವರ ಹಾಗೆ ಏಜ್ ಇರಬಹುದು, ಆದರೆ ಸುಮ್ಮನೆ ಯಾಕೆ ಅವರದೊಂದು ಏಜನ್ನು ಮರ್ಯಾದೆ ಕೊಡುವ ಅಂತ ಹೇಳಿ ಸುದೀಪ್ ಸರ್ ಕೂತ್ಕೊಂಡದ್ದೇ ವಿನಃ ಅವರಿಗೆ ಮಾತಾಡಬಾರ್ದು ಹಾಗೆ ಹೀಗೆ ಇದ್ದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಅವರು ಮಾತಾಡ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ತುಂಬಾ ಖುಷಿಯಾಯಿತು ಅಶ್ವಿನಿ ಗೌಡ ಅವರಿಗೆ ಇನ್ನಷ್ಟು ಒಂದು ಬೈಗುಳ ಸಿಗಲಿ ಅಂತ. ಪ್ರೋಮೋದಲ್ಲಿ ನನಗೆ ಒಂದು 50% ನೋಡಿದೆ, ಇನ್ನೂ 50% ಬೇಕು ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ. ನಂಗೆ ಗೊತ್ತುಂಟು ನೀವೆಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ರೆ ಅಂತ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ